ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಧರ್ಮಸ್ಥಳದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟದ. ದಿನ ಎದ್ದ ತಕ್ಷಣ ಎಲ್ಲಿ ಬಂದು ಹೈತಪ್ಪ ಇದು, ಏನಾದರೂ ಸುಳುವು ಸಿಗ್ತಾ, SIT ಹೊಸದು ಏನಾದರೂ ಹೇಳ್ತದನ ಅಥವಾ ಮತ್ತೇನೋ ಹೇಳ್ತಾರೆ ಅನ್ನೋ ಸಂದರ್ಭದಲ್ಲೇ ನಮ್ಮ ಹೆಗ್ಗಡೆಯವರು 2-3 ಕಡೆ ಇಲ್ಲ SITಗೆ ಥ್ಯಾಂಕ್ಸು, ಧನ್ಯವಾದಗಳು, ಸರ್ಕಾರಕ್ಕೆ ದ್ಧನ್ಯವಾದಗಳು, ನೀವು ಚಲೋ ಮಾಡಿತ್ತು ಅಂಥೇಳಿ ನಾವು ಎಲ್ಲ ಕುಳ್ಳಾಗಿದ್ದೀನಪ್ಪ, ರಿಪೋರ್ಟ್ ನನ್ನ ಪರ ಇದೆ ಅನ್ನುವಂಗೆ ಮಾತಾಡಿದ್ದು ನೋಡಿದಾಗ, ಯಾಕಪ್ಪ ನನ್ನ ವಿರೋಧ ದ್ವೇಷ ಕಾರಿಸ್ತಾರೆ ಇವರೆಲ್ಲರೂ ವಿಷ ಕಾರ್ತಾ ಇದ್ದಾರೆ ಅನ್ನೋಂಥ ಮಾತುಗಳನ್ನು ಕೇಳಿದಾಗ ಅಲ್ಲಿ ನಡೆದಂಥ ಘಟನೆಗಳು ಏನೂ ಆಗಿಲ್ಲ, ಏನೋ ನಾವು ಸಹ ಸಂಶಯ ಪಡುವಂಥ ವಾತಾವರಣ ಆಗಿಬಿಡುತ್ತದೆ ಯಾರಿಗೆ ಆದರೂ. ಯಾಕಂದರೆ ಸಹಜದ ಅದು, ಅವರು ಎಲ್ಲ ಕ್ಲಿಯರ್ ಆಗಿದೆ ಅನ್ನುವಂಥ ಮಾತಾಡಿದಾಗ ಸಹಜವಾಗಿ ಎಲ್ಲಿ ಕ್ಲಿಯರ್ ಆಯಿತು, ಏನು ಎಂದು. ಅದರಲ್ಲೂ ಚೆನ್ನಯ್ಯ ಅಂದ್ರೆ ಮುಗಿಸಿದ್ದಾರೆ. ಈಗ ಮತ್ತು ಕೋರ್ಟ್ 183 ಅಡಿಯಲ್ಲಿ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತ ಸುದ್ದಿಗಳು ಬರ್ತಾಯಿದ್ವು. ಹೀಗಾಗಿ ಹೋರಾಟಗಾರರಾಗಿರ್ಬೋದು, ಸತ್ಯವನ್ನು ಹುಡುಕುತ್ತಿರುವಂಥ ಸಂಶೋಧಕರಾಗಿರ್ಬೋದು, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅನ್ಯಾಯಕ್ಕೆ ಒಳಗಂಥ ಕುಟುಂಬಗಳಾಗಿರ್ಬೋದು, ಎಲ್ಲರೂ ಗಾಬರಿ. SIT ಮತ್ತೆ ನಮ್ಮ ಕೈ ಕೊಟ್ಟು ಅನ್ನುವ ಸಂದರ್ಭದಲ್ಲಿ SIT ಸ್ಪಷ್ಟೀಕರಣ ನೀಡಿಬಿಡ್ತು. ಇಲ್ಲಪ್ಪ ನಾವಿನ್ನು ಯಾವ್ದು ಬಿಡುಗಡೆ ಮಾಡಿಲ್ಲ, ಇದಕ್ಕೆ ಯಾರು ಸರ್ಕಾರ ಹೊಣೆ ಎಲ್ಲ ಏನೋ ಇನ್ನೂ ನಡೀತಾ ಇದೆ, ಮುಂದುವರೆದದ. ಅದಕ್ಕಾಗಿ ಇವತ್ತೇನೋ ಹೆಗ್ಗಡೆಯವ್ರು ಮಾತಾಡಿ ಮತ್ತವ್ರು ಮಾತಾಡೋದಕ್ಕೇನು ಸಂಬಂಧ ಇಲ್ಲ ಅನ್ನುವಂಥ ಮಾತಾಡಿದ ತಕ್ಷಣ ಸ್ವಲ್ಪ ಹೋದ ಉಸಿರು ಮತ್ತು ಬಂದಂಗಾಗಿದೆ. ಹೌದಪ್ಪ, ಸತ್ಯದ ಹುಡುಕಾಟ ನಡೆದ, ಇನ್ನೂ ದಿನಕ್ಕೆ ಅದು ಹೆಚ್ಚಾಗ್ತಾ ನಡೆದ. ಅದರ ಜೊತೆಗೆ ಈ ಒಂದು ಡೌಗಿ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಬೋರ್ಡುಗಳ ಶಕ್ತಿ ಅದ ವಸ್ತಿಪದ್ಧದ ಎನ್ಕ್ವೈರಿ ನಡೆದ, FSL ರಿಪೋರ್ಟ್ ಕಳಿಸಿದ್ದಾರೆ, ಅವರು ಸಂಶೋಧನೆ ಮಾಡ್ತಾಯಿದ್ದಾರೆ, ಯಾರಿದ್ದಾರೆ ಅಂತ, ಯಾರೇನು ಏನು ಎಂತು ಅಂತೇಳಿ. ಹೀಗಾಗಿ ನಾವು ಏನೂ ಮಾಡಿಲ್ಲ, ನಾವು ಎಕ್ಸ್ಪ್ರೆಸ್ ಮಾಡಿಲ್ಲ, ಇದು ಯಾವುದೂ ಆದರೂ ಹಂಗೆ ಹೇಳಿದ ತಪ್ಪದು, ನಮ್ಮ ಆಧಾರ ಮೇಲೆ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಸಮಾಧಾನಕರವಂತ ಮಾತಾಡಿದ್ದಾರೆ. ಆದರೆ ಈ ಸಮಾಧಾನಕರ ಮಾತುಗಳಿಂದ ಸಮಸ್ಯೆ ಸಾಲ್ವ್ ಆಗ್ತದೇನು ಅಂದರೆ ಒಂದು ಮಾತ್ರ ಆಗ್ಬೋದು, ಇಲ್ಲ ತನಗೆ ಮುಂದುವರೆದ ವಿಶ್ವಾಸ ಏನು ಹಿಂದಿನ ಒಂದು ರಿಸಲ್ಟ್ ಬರ್ತದಪ್ಪ ಅಂತೇಳಿ ಭರವಸೆ ಮಾಡ್ಬೋದಾಗಿದೆ. ಅದರ ಪೂರ್ತಿ ಅಂತಲ್ಲ, ಯಾಕಂದ್ರೆ ಈ ಚೆನ್ನಯ್ಯ ಮೊದಲೊಂದು ಹೇಳಿದ ಅಂದರೆ ಈಗ 2 ವರ್ಷಗಳಿಂದ ನಂತರ ಇಲ್ಲಿ ಬಂದಾಗ ಒಮ್ಮೆ 164 ಸ್ಟೇಟ್ಮೆಂಟ್ ಕೊಟ್ಟು, ಅದು ಬೇಸ್ ಸ್ಟೇಟ್ ಮುಂದೆ ಒಂದು ಹೇಳಿಕೆ ಕೊಟ್ಟ, ಇಲ್ಲ ಇದು ಸತ್ಯದ, ಇಲ್ಲಿ ನಾನು ಹೋಗಿದ್ದು ಮಾಡಿದ್ದು, ಅನೇಕ ಹೆಣ್ಮಕ್ಕಳು ಏನಪ್ಪ ಅಂತಂದ್ರೆ ನಾನು ಮಣ್ಣು ಕೊಟ್ಟಿದ್ದೀನಿ ಅಂತ ಹೋಗಿದ್ದೀನಿ, ಅನೇಕ ಹೆಣ್ಮಕ್ಳು ಮೈ ಮೇಲೆ ಪೇಟೆ ಕೊಟ್ಟಿರ್ತಿತ್ತು, ಒಳಚಡ್ಡಿ ಇರ್ತಿಲ್ಲ, ಹಾಗೆ ಹೀಗೆ 1-2 ಹೇಳಿದ್ದು. ಮತ್ತು ಸೌಜನ್ಯ ಕುರಿತಾಗಿಂತ ಹೌದು, ಅದು ನೋಡಿದ್ದೆ ನನಗೆ, ಅದಕ್ಕಾಗಿ ನನಗೆ ಓಡಿಸಿದ್ರು, ಒಂದಿಷ್ಟು ದುಡ್ಡು ಕೊಟ್ಟು, ಹಾಗೆ ಹೀಗೆ ಮಾತಾಡಿದ. ಅದು ಕೇಳಿದಾಗ ಇಡೀ ನಮ್ಮ ಕರ್ನಾಟಕ ಅಷ್ಟಲ್ಲ, ಇಡೀ ದೇಶ ತುಂಬ ಸತ್ಯ ಹೊರಗೆ ಬಂತು, ಒಬ್ಬ ಸಾಕ್ಷಿದಾರ ಬಂದ, ದೇವದೂತ ಕಳಿಸಾರ್ತಿ, ಏನೇನೇನೋ ಎಲ್ಲರೂ ನಾವು ಮಾತಾಡಿದ್ವಿ. ನಂತರ ಈಗ ಉಲ್ಟಾ ಹೊಡಿತಾ ಇದ್ದಾನೆ ಮನುಷ್ಯ. ಅದಕ್ಕಾಗಿ ಅವ್ರನ್ನ ಮುಸುಕ್ದಾರಿಯಾಗಿ ಇಟ್ಟಿದ್ರು. ಅವ್ರು ನಮ್ಮ ಬುದ್ಧಿವಂತರು ಇವರು ಸಹ, ನಮ್ಮ ತಿಮ್ಮರೋಡಿ ಆಗಿರ್ಬೋದು, ಮಟ್ಟಣ್ಣವ್ರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಅವರು ಮೊದಲಿಗೆ ಇವರೆಲ್ಲ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಕಡೆಯಿಂದ. ಅದು ಈಗ ಅವು ಬಿಡುಗಡೆ ಆಗ್ತಾಯಿದ್ದಾವೆ, ಒಂದರಿಂದ ಒಂದು 20-25 ವೀಡಿಯೋ ಒಳಗೆ ಹೊರಗೆ ಬರ್ತಾಯಿದ್ದಾವೆ. ಅದರಲ್ಲೆಲ್ಲ ಏನು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದವನ್ನ 64 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವೆಲ್ಲ ಮತ್ತೊಮ್ಮೆ ರಿಪೀಟ್ ಆಗ್ತಾಯಿದ್ದ. ಹೌದಪ್ಪ, ಇದರಿಂದ ಎಲ್ಲ ಇದ್ದವರು ಇವರ ಹೆಗ್ಗಡೆ ಮಿಂಚದವರು ಅವ್ರ ಕುಟುಂಬದವರು ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಹಳಿಯುವುದರಲ್ಲಿ. ನಂತರದಲ್ಲಿ ಬಂದು ಹೇಳಿದಾಗ ಅದು ಕರೆಕ್ಟ್ 164 ಇದನ್ನ ಹೇಳಿದ. ಬಟ್ ಈಗ 183 ಒಳಗೆ ಉಲ್ಟಾ ಹೊಡಿತಾ ಇದ್ದಾನೆ. ಇಲ್ಲ ನಾನು ಕರ್ಕೊಂಡ್ಬಂದಂಥವ್ರು ತಿಮ್ಮರೋಡಿ ಜೊತೆಗೆ ಮಟ್ಟನವ್ರು ಹೇಳ್ಕೊಂಡು ನನಗೆ ಹಿಂಗೆ ಮಾತಾಡುವಂತ ಕಲಿಸಿದ್ರು ಅಂತ ಹೇಳಿದ್ಕೊಂಡು ತಕ್ಷಣ ಅದಕ್ಕೆ ಸ್ಪಂದಿಸಿದಂಥ ನಮ್ಮ ಹೆಗ್ಗಡೆಯವರು, ಇಲ್ಲ ನಾವು ಸ್ವಚ್ಛ ಅದು ಗುಡ್ಡದಿಂದ ಇಳಿತಿರುವಂಥ ಏನೂ ಉದಾಹರಣೆ ಕೊಟ್ಕೊಂಡು ಬೆಟ್ಟದಿಂದ ಇಳಿತಾ ಇದ್ದೆ, ಬಂದು ಸ್ವಚ್ಛ ಆಗ್ತದೆ, ಎಲ್ಲ ಕ್ಲಿಯರ್ ಆಗ್ತದೆ ಅಂತೇಳಿ ಇವತ್ತು ಭಕ್ತರ ಮುಂದೆ ತಮ್ಮ ಜನರ ಮುಂದೆ ಹೇಳಿಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಹಿಂಗಾದ ತಕ್ಷಣ ಈ ಮಾತು ಹೊರಗೆ ಬಂದ ತಕ್ಷಣ ಸಹಜವಾಗಿನ ಈ ಹೋರಾಟಗಾರರು ಮತ್ತೆಲ್ಲರೂ, ಸೌಜನ್ಯ ಹೋರಾಟಗಾರಾಗಿರ್ಬೋದು, ವೇದವಲ್ಲಿ ಹೋರಾಟಗಾರರಾಗಿರ್ಬೋದು, ಪದ್ಮನಾಭ ಅವ್ರದ್ದು ಹೋರಾಟಗಾರರಾಗಿರ್ಬೋದು, ಎಷ್ಟು ಮಂದಿ ಆ ದಲಿತರ ಸಲುವಾಗಿ ದಲಿತರ ಭೂಮಿನ ಕಸ್ಕೊಂಡವ್ರು ಆಗಿರ್ಬೋದು, ಕಳ್ಕೊಂಡಂಥವ್ರು ಆಗಿರ್ಬೋದು, ಜೊತೆಗೆ ಅನೇಕರು ತಮ್ಮ ಭೂಮಿನ ಕಳ್ಕೊಂಡು ಊರು ಬಿಟ್ಟು ಹೋದಿದ್ದು, ಧರ್ಮಸ್ಥಳ ಬಿಟ್ಟು ಹೋದಂಥವ್ರು ಆಗಿರ್ಬೋದು, ಆನೆಮೋದ್ ನಾರಾಯಣನ ಕುಟುಂಬದವರಾಗಿರ್ಬೋದು, ಅಥವಾ ಅವರ ತಂಗಿ ಯಮರಾಳ ಕುಟುಂಬದವರಾಗಿರ್ಬೋದು, ಎಲ್ಲರೂ ಇವತ್ತೇನಪ್ಪ ಅಂದರೆ ಏನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಏನಿದು ಏನು ಗದ್ದಲಾಯಿತು ಅಂತೇಳಿ. ಎಲ್ಲರೂ ಇವತ್ತು ಒಂದಿಷ್ಟು, ಅದರಲ್ಲೂ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ವಿಶ್ವಾಸಿಗೆ ಮನಸ್ಸು ತಿಳ್ಕೊಂಡಿದ್ವಿ, ಅವ ಬಂದು ಹೊಸದ್ರಲ್ಲಿ ಬಾಂಬ್ ಹಾಕಿದ್ರು. ಇಲ್ಲ ಇದನ್ನೆಲ್ಲ ಮಾಡಿದವರು ಯಾರಪ್ಪ ಅಂತಂದ್ರೆ
ಅವ್ರ ಮಾವ ಸೌಜನ್ಯಳ ಮಾವ ಮಾಡಿದಾನೆ ಅಂತೇಳಿ ಅವ್ರ ಕಡೆ ಇದನ್ನು ಬೈಯುವಂಥ ಪ್ರಯತ್ನ ಮಾಡಿದರು. ಈಗಾಗಲೇ ವೇದವಲ್ಲಿ ಕೇಸ್ನಲ್ಲಿ ಅದಾಗ್ಯದ. ವೇದವಲ್ಲಿ ಹತ್ಯೆ ಕಾರಣಕ್ಕೆ ಗಂಡ ಅನ್ನೋಂಗೆ ಪ್ರೊಡ್ಯೂಸ್ ಮಾಡಿ ಕಡೆಗೆ ಸುಳ್ಳಾಗಿದೆ, ಹೊರಗೆ ಬಂದಿದ್ದಾರೆ. ಆಮದು ಬೇರೆ ಆದ್ರೆ ವೇದವಲ್ಲಿ ಜೀವ ಹೋಯಿತು ಅಂದರೆ ಯಾರು ಮಾಡಿದವ್ರು ಯಾರು ಇವತ್ತು ತನಿಖೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಈಗ ತನಿಖೆ ಆಯ್ತಪ್ಪ SIT ಬಂತು ನಮ್ಮ ಉಸಿರು ಬಂತು ಅಂತ ಅನ್ನೋದ್ರೊಳಗಾಗಿನ ಈ ಒಂದು ಮಾತುಗಳನ್ನು ಮಾತಾಡಿದ ತಕ್ಷಣ ಹೆಗ್ಗಡೆ ಅವರು ಸಹಜವಾಗಿ ಎಲ್ಲರಲ್ಲೂ ಸಮಸ್ಯೆ ಕಾಡಲಿಕ್ಕೆ ಶುರು ಆಗಿದೆ. ಇವತ್ತು ಏನೋ SIT ಮಾರ್ಕೊಂಡು ಹೋಯ್ತಾ ಇನ್ನೊಂದು ಏನು ಮಾಡ್ತೀರಾ ಅಂತೇಳಿ. ಜೊತೆಗೆ ವಕೀಲರ ಸಂಘಗಳು ಜಗದೀಶ ಮತ್ತು ಇನ್ನುಳಿದವರು ಸಹಿತ ವಕೀಲರು ಸಹಿತ ಇಲ್ಲ ಇದು ಸುಪ್ರೀಂ ಕೋರ್ಟ್ ಒಂದು ವೀಕ್ಷಣೆ ಹೇಳಿ ಗಮನದಲ್ಲಿ ಇದೆಲ್ಲ ಆಗಬೇಕು, ಸರ್ಚ್ ಆಗಬೇಕು, ಯಾರದರಿಂದ ಹೊರಗೆ ಬರಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಪ್ರಯತ್ನ ನಡೆಸಿದ್ದಾರೆ. ಇವೆಲ್ಲ ದಿಶೆಯಲ್ಲಿ ಗೊಂದಲ ಆದ ಪರಿಸ್ಥಿತಿಯಲ್ಲಿ ಇವತ್ತು ಮತ್ತಷ್ಟೇನೋ SIT ಒಂದು ಸ್ಟಡಿ ಹಿಡಿಯೋ ಕೆಲಸ ಮಾಡಿದೆ. ಬಟ್ ಇದನ್ನು ನಂಬುದು ಹೇಗೆ ಅಂತ, ಯಾಕಂದ್ರೆ ಇಲ್ಲಿವರೆಗೆ ಇಷ್ಟು ಡೆವಲಪ್ ಆದ ಸಹಿತ ಏನು ಹೊರಗೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರು ಎನ್ಕ್ವೈರಿ ಆಗಬೇಕಲ್ಲ ಆರೋಪ ಮಾಡೋರ ಮೇಲೆ. ದೂರದಲ್ಲೆಲ್ಲ ದೂರ ಕೊಡ್ತಾ ಇದ್ದಾರೆ. ಜಯಂತ ಟಿ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮಟ್ಟನವರಾಗಿರ್ಬೋದು, ಅದ್ರ ಜೊತೆ ತಿಮರೂಡಿಯವರಾಗಿರ್ಬೋದು, ಇನ್ನೂ ಅನೇಕರು ವಕೀಲರಾಗಿರ್ಬೋದು ಆರೋಪ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಬಿಟ್ಟೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕೆ ಇವತ್ತಿವರೆಗೂ ಹೆಗ್ಗಡೆ ಅವ್ರನ್ನ ಮತ್ತು ಹೆಗ್ಗಡೆ ಮಿಂತ್ರದವ್ರು ಕರೆಸಿ ಯಾಕೆ ಎನ್ಕ್ವೈರಿ ಮಾಡ್ತಾಯಿಲ್ಲ SIT ಏನಿದ್ದಾರೆ ಅದು ಒಳಮರ್ಮ ಅಂತ. ಯಾಕೆ ಒಂದು ಸಣ್ಣ ಒಂದು ದೂರ ಬಂದರೆ ಪೊಲೀಸ್ ಹಿಡ್ಕೊಂಡು ಎನ್ಕ್ವೈರಿ ಮಾಡೋಂಥ ಪರಿಸ್ಥಿತಿ ಇವತ್ತದ. ಅಂಥ ಪ್ರಸಂಗದಲ್ಲೇ ನಿರಂತರವಾಗಿ ದೂರುಗಳು. ಈಗ ಜಯಂತ ಟಿ ಮತ್ತೊಂದು ನನಗೆ ಇನ್ನೊಂದು ದೊಡ್ಡ ಬಲವಾದ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಇನ್ನೂ ನಿಮ್ಮನ್ನು ಬಿಡೋದಿಲ್ಲಪ್ಪ, ಪ್ರೂವ್ ಮಾಡ್ತೀವಿ, ನಿಮ್ಮ ಜೈಲಿಗೆ ಕಳಿಸಿ ಹೋಗ್ತೀವಿ ಅನ್ನೋಂಥ ಮಟ್ಟಕ್ಕೆ ಅವ್ರು ಬಂದಾರೆ. ಇದನ್ನ ಒಂದು ಸದುಪಯೋಗ ಮಾಡ್ಕೊಂಡಂಥ ನಮ್ಮ ಹೆಗ್ಗಡೆಯವರು ಇಲ್ಲ ನಮ್ಮ ಇವರು ಏನಪ್ಪ ನಾವೇನು ನಮ್ಮ ಮೇಲೆ ವಿಷಾಕಾರು ಕಾರು ಅಂತವ್ರಿಗೆ ನಾವೇನು ಮಾಡಿದ್ವಿ ಗೊತ್ತಿಲ್ಲ, ಯಾರಿಗೆ ನಾವು ಅನ್ಯಾಯ ಮಾಡಿಲ್ಲ ಅಂತ ಒಂದೇನೋ ಬಿಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಈ ಮಾತುಗಳಿಂದ ಸಮಸ್ಯೆ ಸಾಲ್ವ್ ಆಗ್ತದನ? ಹೌದು ಅಂದೇರಪ್ಪ ಅಲ್ಲಿ ಏನು ನಡೆದಿಲ್ಲ ಧರ್ಮಸ್ಥಳದೊಳಗೆ ಇವರೇ ಎಲ್ಲರೂ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾರೆ ಅಂದ್ರೆ ಸಾಕ್ಷಿಗಳಿದ್ದಾವಲ್ರಿ. ಮೂಳುಗಳು ಸಿಗ್ತಾ ಇದ್ದಾವ, ಬುರುಡುಗಳು ಸಿಗ್ತಾ ಇದ್ದಾವ, ಸತ್ತವ್ರ ಹೆಣಗಳು ಸಿಗ್ತಾ ಇದ್ದಾವ, ಮತ್ತೇನು ಬೇಕು ರೀ? ಅದ್ರ ಜೊತೆ ಎಲ್ಲೆಲ್ಲ ಆಧಾರಗಳಿದ್ದಾವೆ ಸಾಕಷ್ಟು. ಇಲ್ಲಿ ಬಂದಂಥ ಅಪರಿಚಿತರವರು ಸರಿಯಾದ ಮಾಹಿತಿ ಇಟ್ಟಿಲ್ಲಲ್ಲ, ಅವುಗಳನ್ನ ಎಷ್ಟೋ ಜನ ಹಾಗೆ ಹುಗಿದು ಬಿಟ್ಬಿಟ್ಟಿದ್ದಾರೆ, ಸುಟ್ಟು ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ಗಮನಿಸಿದಾಗ ಅಲ್ಲಿ ನಡೆದಲ್ಲೇನು ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡುವಂಥದ್ದು ಸಣ್ಣ ಹುಡುಗನ ಸಹಿತ ಗೊತ್ತಾಗ್ತದೆ. ಸ್ವಲ್ಪ ಇಲ್ಲೆಲ್ಲ ಅಪರಾಧಗಳು ಆಗಿದ್ದಾವು ಅಂತೇಳಿ. ಇಂತಹ ಪ್ರಸಂಗದಲ್ಲಿ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಮುತುವರ್ಜಿ ವಹಿಸಿ ಈ ಕೇಸಿನ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಹೊರತರಬೇಕಾಗಿದೆ. ಯಾಕಂದ್ರೆ ಅದನ್ನು ಎಷ್ಟು ನೀವು ದೂರನ್ನು ಮುಚ್ಚಲಿಕ್ಕೆ ನೋಡ್ತೀರಿ, ಮತ್ತೇನು ಮಾಡಿ ನೋಡ್ತೀರಿ, ಅದನ್ನು ಇನ್ನಷ್ಟು ಅಸತ್ಯ ಗೆಲ್ಲುವ ಸಾಧ್ಯತೆಗಳಿದ್ದಾವೆ, ಅನ್ಯಾಯಕೋರ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಆಗಬೇಕಾಗಿದ್ದ ಮುಖ್ಯ ಕೆಲಸ ಏನಪ್ಪ ಅಂತಂದ್ರೆ ಮೊದಲು ಈ ಏನು ದೂರುದಾರರು ದೂರು ಕೊಡ್ತಾ ಇದ್ದಾರೆ ಆ ದೂರುಗಳ ಪರಿಶೀಲನೆ ಆಗಬೇಕಾಗಿದೆ. ಪರಿಶೀಲನೆ ಆಗಿ ಎನ್ಕ್ವೈರಿ ಮಾಡಬೇಕಾಗಿದೆ. ಅವರು ಸಂಬಂಧಿಸಿದಂಥ ವ್ಯಕ್ತಿಗಳನ್ನ ಹೆಗ್ಗಡೆ ಮತ್ತು ಅವ್ರ ಸಂಬಂಧಿಕರನ್ನ ಎನ್ಕ್ವೈರಿ ಮಾಡಿ ಆನಂತರ ಅದು ಎನ್ಕ್ವೈರಿ ಏನಾಗ್ತದೆ ಜನರ ಮುಂದೆ ಇರಬೇಕಾಗಿದ್ರಿ. ಇವತ್ತು ಜನಕ್ಕೆ ಗೊತ್ತಾಗಬೇಕು ಅದು ಹೌದಪ್ಪ ಏನಾಗಿದೆ ಅಂತೇಳಿ. ಅಂದಾಗ ಇದರ ಬಗ್ಗೆ ಒಂದು ಸಂಶಯ ಹೋಗ್ಬೋದೇನೋ. ಆದರೆ ಇದೆಲ್ಲ ಮಾಡೋರು ಯಾರು ಅಂತ ಇನ್ನೂ ಆದರೂ ಸಹಜವಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈ ಹೆಗ್ಗಡೆಯವ್ರ ಮೇಲೆ ಯಾವುದೇ ಪಕ್ಷಕ್ಕೆ ಅವ್ರು ಹಿಡಿಯೋದು ಹಾಕಬೇಕು ಒಳಗೆ ಹಾಕ್ಕೊಳ್ಳುವಂಥದ್ದು ಇಲ್ಲ. ಯಾಕಂದ್ರೆ ಅವ್ರು ಭಯ ಪಡ್ತಾ ಇದ್ದಾರೆ ಯಾವುದೇ ಪಕ್ಷದವರು ಅದು ನಾಳೆ ನಮ್ಮ ಇಲೆಕ್ಷನ್ದಾಗ ಪೆಟ್ಟು ಬಿಡಬಾರ್ದು ಅಂತೇಳಿ ಅದನ್ನು ಸದುಪಯೋಗ ಮಾಡ್ಕೊಳ್ತಿರುವಂಥ ಹೆಗ್ಗಡೆ ಮತ್ತು ಅವರು ಜನ ಅದನ್ನು ಆದಷ್ಟು ಮುಂದೆ ಹಾಕುವಂಥದ್ದು. ನಾವು ಕ್ಲಿಯರ್ ಆಗಿವಿ, ಸ್ವಚ್ಛ ಆಗಿವಿ ಅಂತ ಮಾತಾಡೋದ್ರಿಂದಾಗೆ ಸಹಜವಾಗಿ ಜನ ಮತ್ತಷ್ಟು ಸಿಡಿದೇಳುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತೇಳಿ ಈ ಸಂದರ್ಭ ಹೇಳಬೇಕಾದ್ರೆ ಜನನ ಇವತ್ತು ಬೀದಿಗೆ ಬಂದಿದ್ದಾರೆ. ನೋಡ್ರಿ ಏನಾಗ್ತದೆ. ಆದ್ರೆ ತುರ್ತು ಮಾತ್ರ SIT ನಾವು ಏನೂ ಬಿಡುಗಡೆ ಮಾಡಿಲ್ಲ, ಅವ್ರು ಹೇಳ್ತಾ ಇರೋದು ಸಂಬಂಧ ಇಲ್ಲ ನಮಗೂ ಮತ್ತು ಈ ಹೆಗ್ಗಡೆ ಅವ್ರ ಹೇಳಿಕೆಗಳಿಗೆ ಅಂತೇಳಿ ಸ್ಪಷ್ಟೀಕರಣ ನೀಡಿದ್ರಿಂದಾಗಿ ಅದು ಎಲ್ಲಿ ತನಕ ಮೌನ ವಹಿಸ್ಬೋದು ಪತ್ರಕರ್ತರು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇದು ನೀವು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S60 ನ್ಯೂಸ್ ಅತಿ ಸಿದ್ದರಾಮಯ್ಯ ಸತ್ಯದ ಕೈಗೆ ವಂದನೆಗಳು.